ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನರೇಂದ್ರ ದಾಮೋದರ ಮೋದಿ ಅವರು. ಅವ್ರು ಬಿಟ್ರೆ ಬೇರೆ ಯಾರು ಯೋಗ್ಯರಿಲ್ಲ. ಅದು ನೋಡ್ರಿ, ಕೋಮುವಾದಿ ಪಕ್ಷ ಅಂತ ಹೇಳೋರು ಅವರ ಕೋಮುವಾದಿಗಳು. ಮೋದಿಜಿ ಅವರ ಹತ್ರ ಕೋಮು ಅನ್ನೋ ಶಬ್ದ ಇಲ್ಲ. ಇವ್ರು ಅದನ್ನ ಹುಟ್ಟಾಕೊಂಡಿದ್ದಾರೆ. ನರೇಂದ್ರ ಮೋದಿಜಿ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡೋದು ಅದು ಒಂದು ತಂತ್ರ ಅಂತ ಹೇಳ್ತಾರೆ. ಅದೇ ತಂತ್ರನ ಇವ್ರು ಯಾವ್ದಾದ್ರು ಮಂದಿರ ಉದ್ಘಾಟನೆ ಮಾಡ್ಲಿಲ್ಲ, ಯಾರು ಬೇಡ ಅಂತ. ಆ ತಂತ್ರನೂ ಮಾಡಕ್ಕಾಗಲ್ಲ, ಈ ತಂತ್ರನೂ ಮಾಡಕ್ಕಾಗಲ್ಲ. ಇಂತ ಕುತಂತ್ರ ಮಾಡ್ಲಿಕ್ಕೆ ಬಹಳ ಬುದ್ಧಿ ಅಂತ ರಾಜ್ಯ ಸರ್ಕಾರದ ವಿಷಯ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಎಲ್ಲ ಯೋಜನೆಗಳನ್ನ ಉಚಿತ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಇವರೊಬ್ಬರ ಮೈತ್ರಿ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿದೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನಿ, ಏಕೈಕ ಪ್ರಧಾನಿ ಅಂದರೆ ನರೇಂದ್ರ ದಾಮೋದರ ಮೋದಿ ಅವರು. ಅವ್ರು ಬಿಟ್ಟರೆ ಬೇರೆ ಯಾರು ಯೋಗ್ಯರಿಲ್ಲ ಭಾರತದಲ್ಲಿ. ಇಡೀ 130 ಕೋಟಿಯ ಜನರಿಗೆ ಅತ್ಯಮೂಲ್ಯವಾದ ವ್ಯಕ್ತಿ ಅಂದರೆ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ. ಸರ್, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರಿ, ಮತ್ತೊಮ್ಮೆ 2 ಅವಧಿಗೆ ಪ್ರಧಾನಿ ಆಗಿದ್ರು, 3ನೇ ಅವಧಿಗೂ ಮತ್ತೆ ಆಗ್ಬೇಕು ಅಂತಿದ್ದೀರಾ. ಯಾಕೆ ಚೇಂಜಸ್ ಬೇಡ ಅಂತೀರಾ ಹಾಗಿದ್ರೆ? ಅಲ್ಲ, ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಇಡೀ ಭಾರತದ 100 ಸಮಸ್ಯೆಗಳಲ್ಲಿ ಆ ಎಲ್ಲ ಸಮಸ್ಯೆಗಳಿಗೂ ಹತ್ತಿರವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅವರು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರೇ ಅಂತಲೇ ಹೊರತು ಮತ್ತು ಬೇರೆ ಯಾರಿಂದನೂ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಇಡೀ ನಾಡಿನ ಅಭಿಪ್ರಾಯನೂ ಹಾಗೇ ಇದೆ. ಆದ್ದರಿಂದ ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಆಸೆ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಓಕೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಲಿ ಅಂತಿದ್ದೀರಾ, ಬದಲಾವಣೆ ಅವಶ್ಯಕತೆ ಇಲ್ಲ ಅಂತಿದ್ದೀರಾ. ಆದರೆ NDA ಸರ್ಕಾರವನ್ನು ಸೋಲಿಸಲೇಬೇಕು ಅಂತ ಈಗಾಗಲೇ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಈಗ ರಾಹುಲ್ ಗಾಂಧಿ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರಧಾನಿ ಅಭ್ಯರ್ಥಿಯಾಗಿ. ಏನು ಹೇಳ್ತೀರಾ? ಇಲ್ಲಿ ಏನಾಗಿದೆ ಅಂದರೆ INDIA ಅಂತ ಏನು ಮೈತ್ರಿಕೂಟ ಅಂತ ಇದೆಯಲ್ಲ, ಇದು ಒಂದು ನಮ್ಮನೆ ವೆಲ್ಡಿಂಗ್ ಇದು ಇದ್ದಂಗೆ, ರಾಡ್ ಇದ್ದಂಗೆ ಅಲ್ಲಲ್ಲೇ ಕಟ್ಟಾಗಿ ಹೋಗ್ಬಿಡ್ತದೆ. ಅದು ಒಂದು ಅಚಲವಾದ ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಒಬ್ಬರು ರಾಹುಲ್ ಗಾಂಧಿ ಅಂತಾರೆ, ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅಂತಾರೆ, ಮತ್ತೊಬ್ಬರು ಸಿದ್ದರಾಮಯ್ಯ ಅಂತಾರೆ. ಮೂವರನ್ನು ಪ್ರಧಾನಿ ಮಾಡ್ಲಿಕ್ಕೆ ಆಗತ್ತೆ. ದೇಶಕ್ಕೆ ಒಬ್ಬರೇ ಒಬ್ಬ ಪ್ರಧಾನಿ ಆಗಬೇಕು. ಅವರು ಏಕೈಕ ಪ್ರಧಾನಿ, 130 ಕೋಟಿ ಜನಗಳ ಒಬ್ಬ ಒಡೆಯನಾಗಿರ್ಬೇಕೆ ಹೊರತು ಮೂವರು ಪ್ರಧಾನಿ ಅಭ್ಯರ್ಥಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಭಾರತದಲ್ಲಿ. ಅವ್ರೇನು ಆಲೋಚನೆ ಮಾಡ್ತಾ ಇದಾರೆ, ಒಕ್ಕೂಟದ ವ್ಯವಸ್ಥೆ ಸಂಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆ ಒಕ್ಕೂಟ ಉಳಿಯೋದೂ ಇಲ್ಲ. ಸುಮ್ಮನೆ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಾರೀಗ. ಅವರವರಲ್ಲೇ ಒಳಗೆ ಕತ್ತಿ ಮಸಿ ಅಂತ ಒಂದು ವ್ಯವಸ್ಥೆನೂ ನಡೀತಾ ಇದೆ ಅವರಲ್ಲೇ. ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಆಗಬೇಕು ಅಂತ, ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅಂತ ಕೆಲವ್ರ ಅಭಿಪ್ರಾಯ. ಹಂಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಮಾಡ್ಕೊಂತ ಹೋದರೆ ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲದ್ರಿಂದ ಈ ಒಕ್ಕೂಟದಲ್ಲಿ ಅರ್ಥ ಇಲ್ಲದ ಒಕ್ಕೂಟ ಅಂತ ನನ್ನ ಅಭಿಪ್ರಾಯ. ಸರಿ ಸರ್, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಅಪೋಸಿಟ್ ಆಗಿ, ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಂತ ಘೋಷಣೆ ಆದರೆ ಅಭ್ಯರ್ಥಿ ಏನು ಹೇಳ್ತಾರೆ? ಅಲ್ಲ, ಅವರು ಘೋಷಣೆ ಮಾಡಲಿ, ಬೇಡ ಅನ್ನಲ್ಲ. ಆದರೆ ಒಟ್ಟಾರೆ ಜನದ ಅಭಿಪ್ರಾಯ ಹೇಳೋದಾದರೆ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಂದು ಅವರು ಅಂತಲ್ಲ, ಒಟ್ಟಾರೆ BJPಯವರ ವಿರುದ್ಧವಾದ ಯಾವುದೇ ಪಕ್ಷಗಳು ತೀರ್ಮಾನ. ಈಗ ನೋಡ್ರಿ, ಒಂದು ಸಾರಿ JDU ಅಭ್ಯರ್ಥಿ ಅದರಲ್ಲಿ ಬಿಹಾರದಲ್ಲಿ, ಸರಿಯಾಗಿ ಬಿಹಾರದಲ್ಲಿ ಅವರು ಊಟಕ್ಕೆ ಗತಿ ಇಲ್ಲ. ಅವರು ಆ ಬಿಹಾರದಲ್ಲಿ ಅಂಥ ಮುಖ್ಯಮಂತ್ರಿ ಅವರು ಅದಾರೆ, ಅಲ್ಲಿ ಊಟಕ್ಕೆ ಗತಿ ಇಲ್ಲದ ಜನ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಇನ್ನೇನು ಅವ್ರು ದೇಶ ಆಳ್ತಿದ್ದಾರೆ 130 ಕೋಟಿ ಜನಕ್ಕೆ, ಇನ್ನೇನು ಆಹಾರ ಅನ್ನ ನೀಡ್ತಾರೆ ಅವರು? ಸಾಧ್ಯ, ಯಾವ ಕಾರಣಕ್ಕೂ ಯಾವ ಪಕ್ಷದಿಂದಲೂ ಭಾರತನ ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಘಂಟಾಘೋಷವಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೆ. ಓಕೆ, ಈಗ ನರೇಂದ್ರ ಮೋದಿಯವರು ಮುಂದೆ ಮತ್ತೆ ಪ್ರಧಾನಿ ಆಗಲಿ ಅಂದ್ರಿ. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದೆ, ಇದೊಂದು ಕೋಮುವಾದಿ ಸರ್ಕಾರ, ಜಾತ್ಯತೀತ ಸರ್ಕಾರ ಅಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನೋಡ್ರಿ, ಕೋಮುವಾದಿ ಪಕ್ಷ ಅಂತ ಹೇಳೋರು ಅವರೇ ಕೋಮುವಾದಿಗಳು. ಯಾರು ಹೇಳ್ತಾರೆ ಅವರೇ ನಿಜವಾದ ಕೋಮುವಾದಿಗಳು. ಮೋದಿಜಿಯವರ ಹತ್ರ ಕೋಮು ಅನ್ನೋ ಶಬ್ದ ಇಲ್ಲ. ಇವರು ಅದನ್ನು ಹುಟ್ಟಾಕ್ಕೊಂಡಿದ್ದಾರೆ. ಮೋದಿಯವರು ಬರೀ ಒಂದೇ ಜಾತಿಗೆ ಸೀಮಿತ, ಒಂದೇ, ಅವೆಲ್ಲ ಸುಳ್ಳು. ಮೋದಿಜಿಯವರ ಹತ್ರ ಜಾತಿವಾದ ಇಲ್ಲ. ಪ್ರತಿಯೊಬ್ಬರನ್ನು, ಇಡೀ 130 ಕೋಟಿ ಜನರನ್ನು ಪ್ರೀತಿಸುವಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ನರೇಂದ್ರ ಮೋದಿಜಿಯವರು ಅಂತ ಘಂಟಾಘೋಷವಾಗಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು ಜನವರಿ 22ಕ್ಕೆ ಅದರ ಉದ್ಘಾಟನೆ ಇರೋದು. ಸೊ ಇದೊಂದು ರಾಜಕೀಯ ತಂತ್ರ, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳಲಾಗ್ತಿದೆ. ಹೌದಲ್ರಿ? ಈಗ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡೋದು ಅದು ಒಂದು ತಂತ್ರ ಅಂತ ಹೇಳ್ತಾರೆ. ಅದೇ ತಂತ್ರನ ಇವರು ಯಾವ್ದಾರು ಒಂದು ಮಂದಿರ ಉದ್ಘಾಟನೆ ಮಾಡಿದ್ರೆ ಮಾಡಲಿಲ್ಲ, ಯಾರು ಬೇಡ ಅಂತಾರೆ.
ಈಗ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಲಿಕ್ಕಾಗಿಯೇ ಇದು ಒಂದು ತಂತ್ರ ಅಂತ ಇವ್ರು ಹೇಳೋದಾದರೆ ಇವ್ರು ಯಾವುದಾದ್ರೂ ಒಂದು ತಂತ್ರ ಮಾಡಲಿಲ್ಲ, ಯಾರು ಬೇಡ ಅಂತಾರೆ? ನಾವೇನು ಬೇಡ ಅಂದ್ವಿ ಅವ್ರಿಗೆ? ಯಾವುದಾದ್ರು ಒಂದು ದೇವ್ರು ನಡ್ಕೊಳ್ಳಿ ಅವರು. ಆ ತಂತ್ರನೂ ಮಾಡೋಕ್ಕಾಗಲ್ಲ, ಈ ತಂತ್ರನೂ ಮಾಡೋಕ್ಕಾಗಲ್ಲ. ಇಂಥ ಕುತಂತ್ರ ಮಾಡ್ಲಿಕ್ಕೆ ಭಾಳ ಬುದ್ಧಿವಂತರಿದ್ದಾರೆ ಇವರೆಲ್ಲ ಅಂತ ನನ್ನ ಅಭಿಪ್ರಾಯ. ತಂತ್ರ ಮಾಡೋದಲ್ಲ, ಕುತಂತ್ರಿಗಳು ಅಂತ ಇವರು. ಒಬ್ಬ ನಾಯಕರು ನರೇಂದ್ರ ಮೋದಿ ಅವರ ಹೆಸರನ್ನು ಇಟ್ಕೊಂಡು MP ಅಭ್ಯರ್ಥಿಗಳು ಮತ ಯಾಚಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಅಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಯಾಕೆ ಗೊತ್ತಾ, ಪ್ರತಿಯೊಂದನ್ನು ಒಬ್ಬ MLA ಕ್ಯಾಂಡಿಡೇಟ್ ಆದನು ಅಥವಾ ಒಬ್ಬ MP ಕ್ಯಾಂಡಿಡೇಟ್ ಆಗುವವನು ತನ್ನ ವೈಯಕ್ತಿಕ ತನ್ನ ಕ್ಷೇತ್ರದ ವಿಚಾರವನ್ನು ಇಟ್ಕೊಂಡು ತನ್ನ ಕ್ಷೇತ್ರದ ಒಳಿತು ಕೆಡುಕುಗಳನ್ನು ಅಧ್ಯಯನ ಮಾಡಿ ಅಲ್ಲೇ ಸಮಸ್ಯೆಯನ್ನು ಅವನೇ ಬಗೆಹರಿಸಬೇಕೆ ಹೊರತು ಪ್ರತಿಯೊಂದನ್ನು ನರೇಂದ್ರ ಮೋದಿಜಿಯವರ ಒಂದು ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ. ಕೇವಲ ನರೇಂದ್ರ ಮೋದಿ ಫೋಟೋ ಇಟ್ಕೊಂಡು ಯಾವತ್ತೂ ರಾಜಕಾರಣ ಮಾಡಬಾರ್ದು. ತಮ್ಮದೇ ವೈಯಕ್ತಿಕ ಆಲೋಚನೆಗಳು, ಅಭಿವೃದ್ಧಿಗಳು ಅವನ್ನ ಇಟ್ಕೊಂಡು ಅವರ ಪಕ್ಷದ ಮುಖಾಂತರ ಬರಲಿಕ್ಕೆ ನಮ್ಗೆ ಸಂತೋಷ ಇದೆ. ಆ ನರೇಂದ್ರ ಮೋದಿಜಿ ಹೆಸರು ಹೇಳಿದರೆ ಇಲ್ಲಿ ಯಾರೂ ಅಷ್ಟು ಸುಲಭವಾಗಿ ಓಟ್ ಹಾಕಲ್ಲ. ನಿಮ್ಮ ಕಾರ್ಯವನ್ನು ನೀವು ಮಾಡಬೇಕು, ಮಾಡಿ ನೀವು ಜನಗಳಿಂದ ಅಭಿಪ್ರಾಯ ತಗೊಂಡು ಜನಗಳಿಂದ ಮತ ತಗೊಂಡು ನೀವು ಆರಿಸಿ ಬರಬೇಕಾದ್ದು ನಿಮ್ಮ ಧರ್ಮ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಈ ಕ್ಷೇತ್ರಕ್ಕೆ ಈಗ ಪ್ರಸ್ತುತವಾಗಿ ಸಿಟ್ಟಿಂಗ್ MP ಬಂದು DV ಸದಾನಂದ ಗೌಡರು. ಸೊ ಅವರ ಒಂದು ಕಾರ್ಯವೈಖರಿ ಹೇಗಿದೆ ಈ ಒಂದು ಕ್ಷೇತ್ರದಲ್ಲಿ, ಮತ್ತೆ ಏನು ಹೇಳ್ತೀರಾ ಅವ್ರ ಬಗ್ಗೆ? ಅಲ್ಲ, ನಾನು ಹೇಳೋದು ಅಂದರೆ ನಾವು ಈ ಕ್ಷೇತ್ರದಲ್ಲ, ನಾವು ಬೇರೆ ಊರಿಂದ ಬಂದು ಇಲ್ಲಿ ತಾತ್ಕಾಲಿಕ ನಮ್ಮ ದಾವಣಗೆರೆ ಆ ಕಡೆ ಹರಿಹರ ಅಂತ. ಹೌದಾ? ಸದಾನಂದ ಗೌಡ್ರ ಬಗ್ಗೆ ನಾನು ಏನು ಹೇಳೋಂಥ ವ್ಯಕ್ತಿ ಅಲ್ಲ ನಾನು. ಅಲ್ಲಿನ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿನ ಕ್ಷೇತ್ರದ ಬಳಿ ಈಗ ಹಾಲಿ ಇರ್ತಕ್ಕಂಥ GM ಸಿದ್ದೇಶ್ವರ್ ಅವರು 2 ಬಾರಿ MP ಅವರಾಗಿದ್ದಾರೆ. 2 ಬಾರಿಯವರು ಜನರನ್ನು ಸ್ಪಂದಿಸ್ತಾ ಇದ್ದಾರೆ. 3ನೇ ಬಾರಿ ಬರೋದು ಬಿಡೋದು ಜನಗಳ ಅಭಿಪ್ರಾಯ. ಆದರೆ ಒಟ್ಟಾರೆ 2 ಬಾರಿನೂ ಉತ್ತಮವಾದ ಸುಮಾರು 7 ತಾಲೂಕುಗಳಿದೆ ನಮ್ಮಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ 7 ತಾಲೂಕುಗಳನ್ನು ಒಳಗೊಂಡ ಒಂದು ಕ್ಷೇತ್ರ. ಅದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಸಿದ್ದೇಶ್ವರ ಅನ್ನೋದರಲ್ಲಿ 2 ಮಾತಿಲ್ಲ. ಸುಂದರವಾದ ಕೆಲಸ, ಅಭಿವೃದ್ಧಿ ಪಥದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಸಾಗಿದೆ ಅಂತ ನಾನು ಘಂಟಾವಕಾಶ ಹೇಳ್ತೇನೆ. ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ಅಯ್ಯೋ, ರಾಜ್ಯ ಸರ್ಕಾರದ ವಿಷಯ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ, ಈ ರಾಜ್ಯ ಸರ್ಕಾರ ಬಂದಿರೋದು ಕೆಲವಾರು ಜನಗಳಿಗೆ ಆಶೆಗಳನ್ನು ಒಡ್ಡಿ ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಅದನ್ನು ಫ್ರೀ ಕೊಡ್ತೇವೆ, ಇದನ್ನು ಫ್ರೀ ಕೊಡ್ತೇವೆ ಅಂತ ಹೇಳಿ ಜನಗಳಿಗೆ ಆಶಾ ಭಾವನೆಯನ್ನು ಹುಟ್ಟಿಸಿರು. ಅದು ಪಾಪ ಜನಗಳದ್ದು ತಪ್ಪಲ್ಲ. ಆ 5 ಗ್ಯಾರಂಟಿಗಳನ್ನು ಕೊಡ್ತಾರೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಸರ್ಕಾರನ ಆರಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೂ ಆಗಿದೆ. ಅವರ ಯೋಜನೆಗಳು ಕೆಲವೊಂದು ಜನಕ್ಕೆ ಮುಟ್ಟಿದೆ, ಕೆಲವೊಂದು ಜನಕ್ಕೆ ಇನ್ನೂ ಮುಟ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ, 70% ಜನಕ್ಕೆ ಮಾತ್ರ ಮುಟ್ಟಿದೆ ಗೃಹಲಕ್ಷ್ಮಿ ಯೋಜನೆ. ಇನ್ನು 30% ಯೋಜನೆ BPL ಕುಟುಂಬಗಳಿಗೆ ಈವರೆಗೂ ಇನ್ನೂ ಮುಟ್ಟಿಲ್ಲ. ಅದರ ಬಗ್ಗೆ ಇವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಅಲ್ಲ ಅದು ಆ ನ್ಯೂನ್ಯತೆ ಇದೆ, ಈ ನ್ಯೂನ್ಯತೆ, ಅದನ್ನು ಯಾರು ಸರಿಪಡಿಸ್ಬೇಕು? ಅವರೇ ಸರಿಪಡಿಸ್ಬೇಕು. ಸರಿಪಡಿಸಿ ಮಾಡಿ ಯಾರ್ಯಾರು BPL ಅದಾರೆ ಅವ್ರಿಗೆ ಸಂಪೂರ್ಣವಾಗಿ ರೊಕ್ಕ ಕೊಡೋಂಥ ಪವರನ್ನು ಇಟ್ಕೊಂಡ್ರೆ ಅವರು ಅದನ್ನು ಸರಿಪಡಿಸ್ಬೇಕು. ಅವ್ರು ಮಾಡ್ಬೇಕು, ಅದನ್ನು ನಾವು ಮಾಡೋದಲ್ಲ. ಅದು ಬೆಂಗಳೂರು 1ಗೆ ಹೋಗ್ರಿ, ಬೆಂಗಳೂರು 2ಗೆ ಹೋಗ್ರಿ ಅಂತ ಹೇಳ್ತಾರೆ. ಅವೆಲ್ಲ ಸಾಧ್ಯವಿಲ್ಲ ಅಲ್ಲಿ ಹೋಗ್ಲಿಕ್ಕೆ. ವಯಸ್ಸು 70 ವರ್ಷ ಆಗಿರ್ತೈತೆ, ಅಲ್ಲೆಲ್ಲ ಅಡ್ಡಾಡ್ಲಿಕ್ಕಾಗುತ್ತೆ ಇವರೆಲ್ಲರ ಕೈಲೂ. ಆ ದೃಷ್ಟಿಯಿಂದ ನಾನು ಲಕ್ಷ್ಮೀ ಬಾಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು BPL ಕಾರ್ಡ್ನವ್ರಿಗೆ ಇನ್ನೂ 30% ಜನಕ್ಕೆ ಅದ್ರಲ್ಲಿ ಆಗುವಾಗಿಲ್ಲ, ಅದನ್ನು ದಯಮಾಡಿ ತಾವು ಅದನ್ನು ಲಾಗು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯಿತು ಅನ್ನೋದು ಒಂದು ದೃಷ್ಟಿಯಲ್ಲಿ. ಗ್ಯಾರಂಟಿ ಯೋಜನೆಯನ್ನು ಪಡ್ಕೊಂಡವರಿಗೆ ಅವರು ಅಭಿವೃದ್ಧಿ ಆಗಿದ್ದಾರೆ. ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಅಷ್ಟು ಸುಲಭವಾಗಿ ಆಗಿಲ್ಲ. ಅಲ್ಲೆಲ್ಲ ಕುಂಠಿತ ಆಗಿದೆ, ಇಲ್ಲ ಅಂತಲ್ಲ, ಕುಂಠಿತವಾಗಿದೆ. ಅದನ್ನು ಈ ಸರ್ಕಾರ ಮನದಟ್ಟು ಮಾಡ್ಕೊಂಡು ಆ ಅಭಿವೃದ್ಧಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನೊಂದು ಅನಿಸಿಕೆಗಳು. ಹಾಗಿದ್ರೆ ಅನುಕೂಲ ಇದೆಯಾ ಸರ್ ಜನಕ್ಕೆ ಈ ಒಂದು ಯೋಜನೆಗಳಿಂದ? ಈ ಯೋಜನೆಗಳಿಂದ ಬಡತನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಸಾಮಾನ್ಯ ಮಹಿಳೆಯರಿಗೆ, ಈ ಕೂಲಿ ಕಾರ್ಮಿಕರಿಗೆ, ಬಸ್ನಲ್ಲಿ ಹೋಗ್ಲಿಕ್ಕೆ, ಮತ್ತು ಎಲ್ಲ ರೀತಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅವರು ಫ್ರೀಯಾಗಿ ಸುತ್ತಾಡ್ಬೋದು ಹೆಣ್ಮಕ್ಳು ಮಾತ್ರ. ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದು ಒಂದು ಒಳ್ಳೆಯ ಯೋಜನೆ ಅಲ್ಲ ಅಂತ ನಾನು ಹೇಳಲ್ಲ, ಆದರೆ ಎಲ್ಲವೂ ಒಳ್ಳೆಯವಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಒಂದು ಒಳ್ಳೆಯ ಯೋಜನೆಯಿಂದ ನಾನು. ನಿಮ್ಮ ಪ್ರಕಾರ ಯಾವೆಲ್ಲ ಉಚಿತ ಯೋಜನೆಗಳು ಆಗೋದೇ ಇದ್ರೆ ಯಾವೆಲ್ಲ ಬೇರೆ ಯೋಜನೆಗಳು ಇದ್ರೆ ಬೆಟರ್ ಇತ್ತು, ಒಳ್ಳೇದಿತ್ತು ಅಂತ? ಅಲ್ಲ, ಎಲ್ಲ ಯೋಜನೆಗಳನ್ನ ಉಚಿತ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮಹಿಳೆಯರಿಗೆ ಕೆಲವು ಕೊಡೋದಾದ ಈಗ ಅಕ್ಕಿ ಉಚಿತ ಕೊಡ್ತಾ ಇದ್ದಾರೆ, ಭಾಳ ಸಂತೋಷ. ಮಹಿಳೆಯರಿಗೆ ಫ್ರೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು, ಅದು 2ನೇ ಸಂತೋಷ. ಈ 3ನೇದು ಮತ್ತು ಯಾವುದನ್ನು ಉಚಿತ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸಾಕು, ಇವೆರಡು ಕೊಟ್ಟಿದ್ದಾರೆ ಬಡವರಿಗಾಗಿನೇ. ಬೇಡ, ಯಾವುದೂ ಉಚಿತ ಕೊಡೋದು ಬೇಡ. ಎಲ್ಲ ಉಚಿತ ಕೊಟ್ಕೊಂಡು ಹೋದರೆ ಸರ್ಕಾರ ಉಚಿತ ಆಗಿಬಿಡ್ತದೆ. ಆ ದೃಷ್ಟಿಯಿಂದ ಸರ್ಕಾರ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ
ಇವು ಅಷ್ಟೇ ಬಡವರಿಗಾಗಿಯೇ ಓಡಾಡ್ತಕ್ಕಂಥದ್ದು, ಬಡವರಿಗಾಗಿಯೇ ಅನ್ನ ತಿನ್ನಲಿಕ್ಕೆ ಅಕ್ಕಿ ಕೊಡ್ತಕ್ಕಂಥದ್ದು, ಇವೆರಡು ಸಾಕು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತು ಅದು ಯೋಗ್ಯವೂ ಇದೆ ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಈಗ ಸರ್ಕಾರದ ಬಗ್ಗೆ ಮಾತಾಡಿದ್ವಿ, ಬಟ್ ವಿರೋಧ ಪಕ್ಷವಾಗಿ BJP ಇರೋದು. ಸೊ ವಿರೋಧ ಪಕ್ಷವಾಗಿ ಅವರು ಸಮರ್ಥವಾಗಿ ನಡ್ಕೋತ ಹೋಗ್ತಾ ಇದ್ದಾರಾ? ಆಯ್ಕೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಸಮರ್ಥವಾಗಿದೆಯಾ? ಏನು ಹೇಳ್ತೀರಾ? ಈ ವಿರೋಧ ಪಕ್ಷನ ಆಯ್ಕೆ ಮಾಡುವಲ್ಲಿ ಕೇಂದ್ರ ಸರ್ಕಾರವು ಸ್ವಲ್ಪ ವಿಳಂಬ ನೀತಿಯನ್ನು ಮಾಡ್ತು. ಅದನ್ನು ತಕ್ಷಣವಾಗಿ ಮಾಡಬೇಕಾಗಿತ್ತು ಅವರು. ಅದೇನಾಗಿದೆ, ಈ ರೂಲಿಂಗ್ ಪಾರ್ಟಿಯವರಿಗೆ ಅದು ಆಹಾರವಾಗಿ ಪರಿಣಮಿಸುತ್ತೆ. ಕೇಂದ್ರ ಸರ್ಕಾರ ಬೇಗ ಇವ್ರನ್ನ ಮಾಡಲಿಲ್ಲ ಅಂದರೆ ವಿರೋಧ ಪಕ್ಷದ ನಾಯಕರನ್ನ ಇವರೆಲ್ಲ ಬೊಬ್ಬೆ ಹಾಕ್ತಾರೆ. ನಿಮ್ಮ ಯೋಗ್ಯತೆಗೆ ವಿರೋಧ ಪಕ್ಷ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕೋದ್ರಿಂದ ತಕ್ಷಣಕ್ಕೆ ಮಾಡಲಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ವಿರೋಧ ಪಕ್ಷ ನಾಯಕ ಅಂದರೆ ಶ್ರೀಮಾನ್ ಅಶೋಕ್ರವರು. ಅವರು ಉತ್ತಮವಾದ ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ ಯೋಗ್ಯ ಅದಾರಂತ ನನ್ನ ಅಭಿಪ್ರಾಯ, ಮತ್ತು ಅವರು ಯೋಗ್ಯನೂ ಹೋಗ್ಯದ ಇರೋದ್ರಿಂದ ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಅವರು ಯೋಗ್ಯ ಅಂತ ನನ್ನ ಅನಿಸಿಕೆ. ಓಕೆ, ಈಗ BJP ಮತ್ತು JDS ಮೈತ್ರಿ ಆಗಿರೋದು ಲೋಕಸಭೆ ಚುನಾವಣೆಗಾಗಿ ಏನು ಹೇಳ್ತೀರಾ? BJP ಮತ್ತು JDS ಇವರೊಬ್ಬರ ಮೈತ್ರಿ ಒಂದು ದೃಷ್ಟಿಯಿಂದ ಸ್ವಲ್ಪ ಈ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿದೆ. ಯಾಕೆಂದರೆ ಟ್ರಯಾಂಗಲ್ ಫೈಟ್ನಲ್ಲಿ ಯಾರು ಬರ್ತಾರಂತ ಹೇಳೋಕ್ಕಾಗ್ತದಿಲ್ಲ. ಇವತ್ತು ನೇರ ಫೈಟ್ BJP ವರ್ಸಸ್ ಕಾಂಗ್ರೆಸ್ ಐ. ಹಿಂಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಐಗೆ ಹಿನ್ನಡೆ ಆಗತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅದರಲ್ಲಿ ಗ್ಯಾರಂಟಿ ಹಿನ್ನಡೆ ಆಗುತ್ತೆ ಅವ್ರಿಗೆ MP ಸೀಟ್ನಲ್ಲಿ. ಯಾರಿಗೆ? ಕಾಂಗ್ರೆಸ್ ಐಗೆ. ನೇರ ಹಣೆ, ನೋ ಟ್ರಯಾಂಗಲ್ ಫೈಟ್, ತ್ರಿಕೋಣ ಸ್ಪರ್ಧೆ ಅಲ್ಲ, ಇದು ನೇರ ಸ್ಪರ್ಧೆ ಇರೋದ್ರಿಂದ ಇದು ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಹೊಡೆತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅವು ಮಾಡಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ಯಾವುವು ನಿಮ್ಮ ಪ್ರಕಾರ? ಈಗ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಪದೇ ತಪ್ಪು ಗೂಬೆಗಳನ್ನ ಕೂರಿಸ್ತಾ ಇದ್ದಾರೆ ಇವರು. ಅದು ಅಲ್ಲ ಅದು. ಯಾಕೆಂದರೆ ಇವರು ಕೇಂದ್ರ ಸರ್ಕಾರನ ಕ್ರಿಟಿಸೈಸ್ ಮಾಡೋದ್ರಿಂದ ಅಥವಾ ಅವರಿಗೆ ಏನಾದರೂ ಚುಚ್ಚೋದ್ರಿಂದ ಮತ್ತು ಇವರು ಪುನಃ ಕೇಂದ್ರ ಸರ್ಕಾರದಲ್ಲೇ ಹೋಗ್ಬೇಕು. ಏನಾದರೂ ಯೋಜನೆಗಳಿಗೆ ಬೇಕು ಅಂದರೆ, ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೈ ಮುಗಿಬೇಕು ಅವರು. ಆದ್ದರಿಂದ ಕೇಂದ್ರ ಸರ್ಕಾರವನ್ನು ಇವರು ಟೀಕಿಸಿದರೆ ಆರೋಗ್ಯಕರವಾದ ರೀತಿಯಲ್ಲೇ ಟೀಕಿಸಬೇಕು. ಇದು ಸುಮ್ಮನೆ ನಾನು ಕಾಂಗ್ರೆಸ್ ಪಕ್ಷದಿಂದ ಟೀಕಿಸ್ತೀನಿ ಅಂತ ಟೀಕಿಸಬಾರ್ದು. ಅದು ಟೀಕಿಸುವ ಒಂದು ವ್ಯವಸ್ಥೆ ಅದು ಆರೋಗ್ಯಕರವಾಗಿರಬೇಕು ಅಂತ ನನ್ನ 100% ಅಭಿಪ್ರಾಯ ಇದು. ಓಕೆ, ಅಲ್ಲ ಸರ್, ಅಭಿವೃದ್ಧಿ ಕೆಲಸಗಳು ಯಾವುದು ಆಗಬೇಕು ಅಂತ ಈ ಎರಡು ಸರ್ಕಾರದಿಂದ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ? ಅಭಿವೃದ್ಧಿ ಕೆಲಸಗಳು ಅಂದರೆ ನೋಡಿರಿ, ರಸ್ತೆ ಮತ್ತು ಸಾರಿಗೆ ನಿಗಮ, ರಸ್ತೆಗಳು, ಈ ರೈಲುಗಳ ಓಡಾಟ ಏನಿದೆ, ವಂದೇ ಭಾರತ್ ರೈಲುಗಳು, ಇವು ಭಾರತದಲ್ಲಿ ಪ್ರಧಾನಿ ಮೋದಿಜಿಯವರು ಸುಮಾರು ಒಂದು 50-60 ವಂದೇ ಭಾರತ್ ರೈಲುಗಳನ್ನ ಭಾರತದಾದ್ಯಂತ ಬಿಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಬಿಟ್ಟಿದ್ದಾರೆ, ಬೆಂಗಳೂರು ಟು ಕೊಯಮತ್ತೂರು ಹೊಸ ರೈಲ್ವೆ ಯೋಜನೆ. ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಯೋಜನೆ. ಅವರು ಕೂಡ ಸುಮ್ಮನೆ ಕೂತಿಲ್ಲ. ಯಾಕಂದ್ರೆ ಭಾರತದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ರಾಜ್ಯಗಳಿಗೂ ಒಂದು ಸಮನ್ವಯತೆ ಇರಬೇಕು. ಯಾವುದೇ ಒಂದು ರೈಲುಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಡ್ಡಾಡ್ಬೇಕಾದ್ರೆ ಜನಸಂಪರ್ಕ ಇರುತ್ತೆ. ಆ ರಾಜ್ಯದ ಸಂಪರ್ಕ ಈ ರಾಜ್ಯದ ಸಂಪರ್ಕ ಇರೋದರಿಂದ ರಾಜ್ಯಗಳು ಅಭಿವೃದ್ಧಿ ಪಡ್ತವೆ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಯೋಚನೆ ಅದು. ಆದ್ದರಿಂದ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಸೇರಿ ಒಂದು ಹೊಂದಾಣಿಕೆಯ ರಾಜಕಾರಣ ಮಾಡಬೇಕೆ ಹೊರತು ಒಂದು ವಿರೋಧ ಮಾಡ್ತಕ್ಕಂಥ ರಾಜಕಾರಣ ರಾಜ್ಯಗಳು ಮಾಡಬಾರ್ದು ಅಂತ ನನ್ನ ಅನಿಸಿಕೆ.